ಒಂದು ಸಮಾಜದಲ್ಲಿ ಅಂದ್ರೆ ನಮ್ಮ ವ್ಯವಸ್ಥೆಯಲ್ಲಿ ಅತ್ಯಂತ ದುರ್ಬಲರನ್ನು ರಕ್ಷಿಸಲು ನಾವು ಕೆಲವು ಕಠಿಣವಾದ ಕಾನೂನುಗಳನ್ನ ಮಾಡ್ತೀವಿ ಅಲ್ವಾ? ಹೌದು, ಖಂಡಿತ. ಶೋಷಿತರಿಗೆ ಅದನ್ನು ಧ್ವನಿಯಾಗ್ಬೇಕು ಅಂತಾನೆ ಆ ಕಾನೂನುಗಳು ಇರೋದು. ಎಕ್ಸಾಕ್ಟ್ಲಿ. ಆ ಕಾನೂನುಗಳು ಒಂದು ರೀತಿಯಲ್ಲಿ ಬೆಂಗಾವಲು ಪಡೆಯಂತೆ ಕೆಲಸ ಮಾಡಬೇಕು. ಆದ್ರೆ ಒಂದು ಕ್ಷಣ ಯೋಚಿಸಿ ನೋಡಿ, ಅದೇ ರಕ್ಷಾ ಕವಚವನ್ನ ಯಾರಾದರೂ ಒಂದು ಮಾರಕ ಅಸ್ತ್ರವನ್ನಾಗಿ ಪರಿವರ್ತಿಸಿದ್ರೆ ಹೇಗಿರುತ್ತೆ? ಅಂದ್ರೆ ಅದು ರಕ್ಷಣೆ ಮಾಡೋ ಬದಲು ದಾಳಿ ಮಾಡಕ್ ಶುರು ಮಾಡಿದ್ರೆ ಅಂತೀರಾ? ಕರೆಕ್ಟ್. ಬಂದೂಕು ಅಥವಾ ಚಾಕುವಿನಿಂದ ಬೆದರಿಸುವ ಬದಲು ನಮ್ಮ ಸಮಾಜದ ಅತ್ಯಂತ ಪವಿತ್ರವಾದ ಕಾನೂನು ಮತ್ತು ಹಕ್ಕುಗಳನ್ನೇ ಇಟ್ಕೊಂಡು ಬೆದರಿಸುವ ತಂತ್ರ ಶುರುವಾದ್ರೆ ಆ ವ್ಯವಸ್ಥೆಯನ್ನು ನಾವು ಏನಂತ ಕರಿಬೇಕು? ನಿಜ, ಇದು ಬಹಳ ಗಂಭೀರವಾದ ಪ್ರಶ್ನೆ. ಇಂದಿನ ನಮ್ಮ ಈ ಆಳವಾದ ವಿಶ್ಲೇಷಣೆ ಇಂತಹದ್ದೇ ಒಂದು ಆಘಾತಕಾರಿ ಮತ್ತು ಅಷ್ಟೇ ಸಂಕೀರ್ಣವಾದ ಪ್ರಕರಣದ ಸುತ್ತುತ್ತೆ. ಲಭ್ಯವಿರುವ ವರದಿಗಳ ಪ್ರಕಾರ ಬೆಂಗಳೂರಿನ ವಿಜಯನಗರದಲ್ಲಿರುವ ಶ್ರೀ ಅನಂತ್ ಮೆಡಿಕಲ್ ಸೊಲ್ಯೂಷನ್ಸ್ ಅನ್ನೋ ವಾಸ್ತು ಮತ್ತು ಆರೋಗ್ಯ ಕೇಂದ್ರದಲ್ಲಿ ನಡೆದಿದೆ ಎನ್ನಲಾದ ಈ ಘಟನೆ ಕೇವಲ ಒಂದು ಅಪರಾಧ ಅಲ್ಲ. ಹೌದು, ಇದೊಂದು ರೀತಿ ಪರಸ್ಪರ ವಿರೋಧಾಭಾಸಗಳಿಂದ ಕೂಡಿರೋ ಎರಡು ಆಘಾತಕಾರಿ ಎಫ್ಐಆರ್ಗಳ ನಡುವಿನ ಯುದ್ಧ ಅಂತಾನೆ ಹೇಳ್ಬೋದು. ಆಬ್ಸಲ್ಯೂಟ್ಲಿ. ನಮ್ಮ ಇಂದಿನ ಗುರಿ ಏನು ಅಂದ್ರೆ ಈ ಮಾಹಿತಿಯ ಹಿಂದಿರುವ ಸತ್ಯಾಸತ್ಯತೆಗಳನ್ನು ಅರಿಯುವುದು, ಹಾಗೆ ಸಮಾಜದಲ್ಲಿ ಕಾನೂನು ಹೇಗೆ ರಕ್ಷಾಕವಚವೂ ಹೌದು ಹಾಗೆಯೇ ಅಸ್ತ್ರವೂ ಆಗಬಲ್ಲದು ಅನ್ನೋದನ್ನ ಅರ್ಥ ಮಾಡ್ಕೊಡೋದು. ಮತ್ತು ಇಲ್ಲಿ ನಾವು ಸ್ಪಷ್ಟಪಡಿಸಬೇಕಾದೇನೆಂದ್ರೆ, ನಾವು ಯಾವುದೇ ಒಂದು ಪಕ್ಷದ ಪರವಾಗಿ ತೀರ್ಪು ಕೊಡ್ತಾ ಇಲ್ಲ. ಬದಲಾಗಿ ಈ ಘಟನೆಗಳ ಹಿಂದಿನ ಯಾಂತ್ರಿಕತೆಯನ್ನ ನಿಷ್ಪಕ್ಷಪಾತವಾಗಿ ಬಿಡಿಸಿ ನೋಡ್ಲಿದ್ದೀವಿ. ಖಂಡಿತ. ಈ ಪ್ರಕರಣದ ಸ್ವರೂಪನೇ ಅಂತಹುದು. ಒಂದು ಕಡೆ ಅತ್ಯಂತ ಗಂಭೀರವಾದ ದೌರ್ಜನ್ಯದ ಆರೋಪ ಇದ್ರೆ, ಮತ್ತೊಂದು ಕಡೆ ಅದೇ ಆರೋಪವನ್ನೇ ಬಂಡವಾಳ ಮಾಡಿಕೊಂಡಿರೋ ವ್ಯವಸ್ಥಿತ ವಸೂಲಿ ಅಥವಾ ಬ್ಲ್ಯಾಕ್ಮೇಲ್ ಜಾಲದ ಆರೋಪ ಇದೆ. ಇದೇ ಇಲ್ಲಿರೋ ದೊಡ್ಡ ಟರ್ನಿಂಗ್ ಪಾಯಿಂಟ್. ಇದು ಕೇವಲ ಇಬ್ರು ವ್ಯಕ್ತಿಗಳ ನಡುವಿನ ಜಗಳ ಅಲ್ಲವೇ ಅಲ್ಲ. ಇದು ನಮ್ಮ ಕಾನೂನು ವ್ಯವಸ್ಥೆ ಮತ್ತೆ ತನಿಖಾ ಸಂಸ್ಥೆಗಳ ದೌರ್ಬಲ್ಯಗಳನ್ನ ಹೇಗೆ ದುರ್ಬಳಕೆ ಮಾಡ್ಕೋಬಹುದು ಅನ್ನೋದಕ್ಕೆ ಒಂದು ಜೀವಂತ ಉದಾಹರಣೆ. ಸರಿ, ಹಾಗಾದ್ರೆ ಏಪ್ರಿಲ್ 4ರಂದು ಅಲ್ಲಿ ನಿಜಕ್ಕೂ ಏನಾಯ್ತು ಅನ್ನೋದರ ಆಳ ಕೇಳಿಯೋಣ. ವರದಿಗಳು ಹೇಳುವಂತೆ ಗರ್ಭಿಣಿ ಮಹಿಳೆಯೊಬ್ಬರು ತಮ್ಮ ಮನೆಯ ವಾಸ್ತು ದೋಷಗಳ ನಿವಾರಣೆಗೆ ವಾಸ್ತು ತಜ್ಞೆ ಶಾಂತಕುಮಾರ್ ಅಂದ್ರೆ ಶಾಂತರಾಜು ಅವರ ಕಚೇರಿಗೆ ಹೋಗ್ತಾರೆ. ಹೌದು, ಆಕೆ ಕೇವಲ ವಾಸ್ತು ಸಲಹೆಗಾಗಿ 15,000 ರೂಪಾಯಿ ಶುಲ್ಕ ಕೂಡ ಪಾವತಿಸಿದ್ದಾರೆ. ಆದರೆ ವಾಸ್ತು ಪರೀಕ್ಷಿಸುವ ನೆಪದಲ್ಲಿ ಶಾಂತಕುಮಾರ್ ಆ ಗರ್ಭಿಣಿಯ ಹೊಟ್ಟೆ ಮತ್ತು ಎದೆ ಭಾಗವನ್ನು ಸ್ಪರ್ಶಿಸಿ ಅಸಭ್ಯವಾಗಿ ವರ್ತಿಸಿದ್ದಾರೆ ಅನ್ನೋ ಗಂಭೀರ ಆರೋಪ ದೂರಿನಲ್ಲಿದೆ. ಅಷ್ಟೇ ಅಲ್ಲ, ಇದನ್ನ ಪ್ರಶ್ನಿಸಿದ್ದಾಗ ಶಾಂತಕುಮಾರ್ ಅವರ ಪತ್ನಿ ಮತ್ತು ಅಲ್ಲಿದ್ದ ಸಿಬ್ಬಂದಿ ಸಂತ್ರಸ್ತೆಯನ್ನು ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಮಾನಸಿಕವಾಗಿ ತೀವ್ರ ಕಿರುಕುಳ ಕೊಟ್ಟಿದ್ದಾರೆ ಅಂತಾನೂ ಉಲ್ಲೇಖಿಸಲಾಗಿದೆ. ಸರಿ, ಇದನ್ನೆಲ್ಲ ಸ್ವಲ್ಪ ಬಿಡಿಸಿ ನೋಡೋಣ. ಇಲ್ಲಿ ನನ್ನದೊಂದು ದೊಡ್ಡ ತಕರಾರಿದೆ ಗೊತ್ತಾ? 15,000 ರೂಪಾಯಿ ಕೊಟ್ಟು ವಾಸ್ತು ಕೇಳಲು ಹೋಗುವಷ್ಟು ಒಬ್ಬ ವ್ಯಕ್ತಿ ಮಾನಸಿಕವಾಗಿ ಅವಲಂಬಿತರಾಗಿದ್ದಾಗ ಅಲ್ಲಿ ನಡೆಯುವ ದೌರ್ಜನ್ಯ ಕೇವಲ ದೈಹಿಕವಾಗಿರದೆ ಅದು ಅವರ ನಂಬಿಕೆಯ ಮೇಲಿನ ದೊಡ್ಡ ಅಲ್ಲೇ ಅಲ್ವಾ? ಖಂಡಿತ. ನೀವು ಎತ್ತಿರುವ ಅಂಶ ಪ್ರಕರಣದ ಅತ್ಯಂತ ಸೂಕ್ಷ್ಮವಾದ ಭಾಗ. ವಾಸ್ತು, ಜ್ಯೋತಿಷ್ಯ ಅಥವಾ ಪರ್ಯಾಯ ಪರಿಹಾರ ಕೇಂದ್ರಗಳಿಗೆ ಜನ ಹೋಗೋದು ಯಾವಾಗ? ಏನೋ ಸಮಸ್ಯೆ ಇದ್ದಾಗ ತಾನೆ. ಎಕ್ಸಾಕ್ಟ್ಲಿ. ಅವರು ಜೀವನದಲ್ಲಿ ಯಾವುದೋ ಒಂದು ಅನಿಶ್ಚಿತತೆ ಅಥವಾ ಭಯ ಎದುರಿಸ್ತಿರುವಾಗ, ಅದರಲ್ಲೂ ಗರ್ಭಿಣಿ ಮಹಿಳೆಯೊಬ್ಬರು ತಮ್ಮ ಮಗುವಿನ ಭವಿಷ್ಯ ಅಥವಾ ಮನೆಯ ನೆಮ್ಮದಿಗಾಗಿ ಇಂತಹ ಕೇಂದ್ರಗಳಿಗೆ ಹೋದಾಗ ಅವರ ಮಾನಸಿಕ ಸ್ಥಿತಿ ಅತ್ಯಂತ ದುರ್ಬಲವಾಗಿರುತ್ತೆ. ಅಂದ್ರೆ ಆ ತಜ್ಞನ ಮೇಲೆ ಅವರು ಸಂಪೂರ್ಣ ವಿಶ್ವಾಸ ಇಟ್ಟಿರ್ತಾರೆ. ಹೌದು. ಆ ವಿಶ್ವಾಸದ ವಾತಾವರಣದಲ್ಲಿ ರೋಗ ನಿರ್ಣಯ ಅಥವಾ ವಾಸ್ತು ಪರೀಕ್ಷೆಯ ನೆಪದಲ್ಲಿ ಸ್ಪರ್ಶದ ಮೇರೆ ಮೀರಿದರೆ ಅದು ದೈಹಿಕ ದೌರ್ಜನ್ಯದ ಜೊತೆಗೆ ಮಾನಸಿಕ ದ್ರೋಹನೂ ಆಗುತ್ತೆ. ದೂರಿನಲ್ಲಿರೋ ಈ ವಿವರಗಳು ಮೇಲ್ನೋಟಕ್ಕೆ ಎಂತಹ ಕಠಿಣ ಹೃದಯಿಯನ್ನಾದರೂ ವಿಚಲಿತಗೊಳಿಸುವ ಹಾಗಿದೆ. ಒಂದು ನಿಮಿಷ, ನಾವಿಲ್ಲಿ ಕೇವಲ ಒಂದು ಆಯಾಮವನ್ನ ಮಾತ್ರ ನೋಡಿ ತೀರ್ಮಾನಕ್ಕೆ ಬರೋದು ಸರಿ ಕಾಣಲ್ಲ. ಗರ್ಭಿಣಿ ಮಹಿಳೆ ಮೇಲೆ ಇಂತಹ ಭೀಕರ ದೌರ್ಜನ್ಯ ನಡೆದಿದ್ರೆ ಸಾಮಾನ್ಯ ಪ್ರಕ್ರಿಯೆ ಏನಾಗಿರಬೇಕು? ತಕ್ಷಣವೇ ಪೊಲೀಸ್ ಠಾಣೆಗೆ ಹೋಗಿ ದೂರು ಕೊಡಬೇಕು. ಹೌದಲ್ವೇ? ಆದರೆ ಲಭ್ಯವಿರುವ ವರದಿಗಳನ್ನು ನೋಡಿದ್ರೆ ಈ ಕಥೆಯ ತಿರುವುಗಳು ಇಲ್ಲಿಂದಲೇ ವಿಚಿತ್ರ ಆಗ್ತಾ ಹೋಗ್ತವೆ. ದೌರ್ಜನ್ಯದ ಆರೋಪವಿದ್ದರೂ ಈ ಪ್ರಕರಣ ನೇರವಾಗಿ ಠಾಣೆ ಮೆಟ್ಟಿಲಿರುವುದಿಲ್ಲ. ಇಲ್ಲೇ ಒಂದು ದೊಡ್ಡ ಟ್ವಿಸ್ಟ್ ಇರೋದು. ಶಾಂತರಾಜು ಅವರು ನೀಡಿರುವ ಪ್ರತಿದೂರಣ ಪ್ರಕಾರ ಇಲ್ಲಿ ಇದ್ದಕ್ಕಿದ್ದಂತೆ ಲತಾ, ಜಮಾಲ್ ಮತ್ತು ಅಮೃತಲಿಂಗಂ ಎಂಬುವರ ಪ್ರವೇಶ ಆಗುತ್ತೆ. ಇದು ಪೂರ್ವಯೋಜಿತ ವಸೂಲಿ ಅಂದ್ರೆ ಎಕ್ಸ್ಟ್ರಾಷನ್ ಸಂಚು ಅಂತ ಪ್ರತಿದೂರಣದಲ್ಲಿ ಹೇಳಲಾಗಿದೆ. ನನಗೆ ಅರ್ಥವಾಗದ ವಿಷಯ ಏನ್ ಗೊತ್ತಾ?
ದೌರ್ಜನ್ಯಕ್ಕೊಳಗಾದ ಮಹಿಳೆಯ ಪರವಾಗಿ ಹೋರಾಡಲು ಈ ಮೂವರು ಯಾರು? ಇವರೇಕೆ ಮಧ್ಯಪ್ರವೇಶ ಮಾಡಿದ್ರು? ಈ ವ್ಯಕ್ತಿಗಳ ಪ್ರವೇಶವೇ ಈ ಪ್ರಕರಣವನ್ನ ಕೇವಲ ಒಂದು ಲೈಂಗಿಕ ದೌರ್ಜನ್ಯದ ಆರೋಪದಿಂದ ಒಂದು ವ್ಯವಸ್ಥಿತ ಅಪರಾಧ ಜಾಲದ ಕಡೆಗೆ ತಗೊಂಡು ಹೋಗೋದು. ಶಾಂತರಾಜು ಅವರ ದೂರಣ ಪ್ರಕಾರ ಈ ಲತಾ, ಜಮಾಲ್ ಮತ್ತು ಅಮೃತಲಿಂಗಂ ಕೇವಲ ಸಾಂತ್ವನ ಹೇಳೋಕೆ ಬಂದವರಲ್ಲ. ಮತ್ಯಾಕೆ ಬಂದಿದ್ರು? ಅವರು ನಿರ್ದಿಷ್ಟ ಹಣೆಪಟ್ಟಿಗಳನ್ನು ಅಂದ್ರೆ ಟ್ಯಾಗ್ಸ್ ಹೊತ್ತುಕೊಂಡು ಬಂದವರು. ಲತಾ ಅನ್ನೋಕೆ ತಾನು ದಲಿತ್ ವಾಯ್ಸ್ ಸಂಘಟನೆಯವಳು ಮತ್ತು ಪೊಲೀಸ್ ಇಲಾಖೆಗೆ ಸೇರಿದವಳು ಅಂತ ಬೆದರಿಸಿದ್ದಾಳೆ. ಓ, ಪೊಲೀಸ್ ಅಂತನೂ ಹೇಳ್ಕೊಂಡಿದ್ದಾಳಾ? ಹೌದು. ಇನ್ನು ಅಮೃತಲಿಂಗಂ ತಾನು ಪ್ರೆಸ್ ಅಥವಾ ಮೀಡಿಯಾ ಪ್ರತಿನಿಧಿ ಅಂತ ಹೇಳಿಕೊಂಡು ಹಣಕ್ಕೆ ಡಿಮಾಂಡ್ ಮಾಡಿದಾನೆ. ಇದು ಕೇವಲ ಹಣಕ್ಕಾಗಿ ಬೆದರಿಸುವ ತಂತ್ರ ಅಲ್ಲ, ಇದು ಭಯೋತ್ಪಾದನೆಯ ಒಂದು ಮಾನಸಿಕ ಸ್ವರೂಪ. ಇಲ್ಲೇ ನೋಡಿ ವಿಷಯ ನಿಜಕ್ಕೂ ಕುತೂಹಲಕಾರಿಯಾಗದು. ಆದ್ರೆ ಇಲ್ಲೊಂದು ಪ್ರಶ್ನೆ ಹೇಳುತ್ತೆ. ಈ ಲತಾ ಅಥವಾ ಅಮೃತಲಿಂಗಂ ನಿಜಕ್ಕೂ ಸಾಮಾಜಿಕ ಹೋರಾಟಗಾರರು ಅಥವಾ ಪತ್ರಕರ್ತರಾಗಿದ್ದು ಆ ಮಹಿಳೆಗೆ ನ್ಯಾಯ ಕೊಡಿಸಲು ಹೋಗಿ ಸ್ವಲ್ಪ ಅತಿರೇಕವಾಗಿ ವರ್ತಿಸುವ ಸಾಧ್ಯತೆ ಇಲ್ವಾ? ನಾವು ಅವರನ್ನ ಮೊದಲೇ ವಸೂಲಿ ಗ್ಯಾಂಗ್ ಅಂತ ಹೇಗೆ ಹೇಳಕ್ ಸಾಧ್ಯ? ಇದು ನ್ಯಾಯಸಮ್ಮತವಾದ ಅನುಮಾನನೆ. ಆದ್ರೆ ನೈಜ ಸಾಮಾಜಿಕ ಹೋರಾಟಗಾರರ ಅಥವಾ ಪತ್ರಕರ್ತರ ಕಾರ್ಯವಿಧಾನ ಹೇಗಿರುತ್ತೆ ಅನ್ನೋದನ್ನ ನಾವು ಗಮನಿಸಬೇಕು. ಕರೆಕ್ಟ್. ಅವರು ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ. ಹೌದು. ಒಂದು ವೇಳೆ ಅನ್ಯಾಯ ನಡೆದಿದ್ರೆ ಪತ್ರಕರ್ತರು ವರದಿ ಮಾಡ್ತಾರೆ, ಹೋರಾಟಗಾರರು ಕಾನೂನಿನ ಮೊರೆ ಹೋಗ್ತಾರೆ ಅಥವಾ ಪ್ರತಿಭಟನೆ ಮಾಡ್ತಾರೆ. ಆದರೆ ಇಲ್ಲಿ ಶಾಂತರಾಜು ಅವರ ದೂರಿನಲ್ಲಿ ಸ್ಪಷ್ಟವಾಗಿ ಹೇಳಿರೋ ಹಾಗೆ ಅವರು ನೇರವಾಗಿ ಹಣಕ್ಕೆ ಬೇಡಿಕೆ ಇಟ್ಟಿದ್ದಾರೆ. ಹಣೆ ನೀಡಲು ನಿರಾಕರಿಸಿದಾಗ ಶಾಂತರಾಜು ಅವರ ಪತ್ನಿ ಶೋಭಾರಾಣಿ ಮೇಲೆ ಜಮಾಲ್ ಮತ್ತು ಅಮೃತಲಿಂಗಂ ಭೀಕರವಾಗಿ ಹಲ್ಲೆ ಮಾಡಿದ್ದಾರೆ ಅಂತ ಆರೋಪ ಇದೆ. ಹೋರಾಟಗಾರರು ನ್ಯಾಯ ಕೇಳ್ತಾರೆ, ಹೊರತು ಕಚೇರಿಯೊಳಗೆ ನುಗ್ಗಿ ಹಲ್ಲೆ ಮಾಡಿ ಸುಲಿಗೆಗೇಳಿಯಲ್ಲ. ನಿಜ. ಇಲ್ಲಿ ಈ ಪ್ರೆಸ್ ಮತ್ತು ದಲಿತ್ ವಾಯ್ಸ್ ಅನ್ನೋ ಲೇಬಲ್ಗಳನ್ನ ಬಳಸ್ಕೊಂಡಿರೋದ್ರ ಹಿಂದಿನ ಮನೋವಿಜ್ಞಾನವನ್ನ ಅರ್ಥ ಮಾಡ್ಕೊಳ್ಳೋದು ಬಹಳ ಮುಖ್ಯ. ಅದನ್ನೇ ಸ್ವಲ್ಪ ಬಿಡಿಸಿ ಹೇಳಿ. ಈ ನಿರ್ದಿಷ್ಟ ಹೆಸರುಗಳನ್ನೇ ಅವರು ಯಾಕೆ ಬೆಳೆಸ್ಕೊಂಡ್ರು? ಸುಮ್ಮನೆ ರೌಡಿಗಳ ತರ ಬಂದು ಬೆದರಿಸ್ಬೋದಿತ್ತಲ್ವಾ? ರೌಡಿಗಳ ತರ ಬಂದ್ರೆ ಕೇವಲ ದೈಹಿಕ ಭಯ ಇರುತ್ತೆ. ಆ ದೈಹಿಕ ಭಯವನ್ನ ಪೊಲೀಸರ ಸಹಾಯದಿಂದ ಎದುರಿಸಬಹುದು. ಆದ್ರೆ ದಲಿತ್ ವಾಯ್ಸ್, ಪ್ರೆಸ್ ಮತ್ತು ಪೊಲೀಸ್ ಅನ್ನೋ ಹೆಸರುಗಳು ಸಾಮಾಜಿಕ ಭಯವನ್ನ ಅಂದ್ರೆ ಸೋಷಿಯಲ್ ಫಿಯರ್ ಅನ್ನ ಹುಟ್ಟಾಕ್ತವೆ. ಅಂದ್ರೆ ಮರ್ಯಾದೆ ಹೋಗೋ ಭಯ. ಎಕ್ಸಾಕ್ಟ್ಲಿ. ನಮ್ಮ ಸಮಾಜದಲ್ಲಿ ದಲಿತ ಸಂಘಟನೆಗಳೆಂದ್ರೆ ಶೋಷಿತರ ಪರ ಧ್ವನಿ ಎತ್ತುವ ಶಕ್ತಿ ಅನ್ನೋ ಗೌರವ ಇದೆ. ಮೀಡಿಯಾ ಅಂದ್ರೆ ಸತ್ಯವನ್ನು ಹೊರತರುವ ವ್ಯವಸ್ಥೆಯನ್ನೋ ನಂಬಿಕೆ ಇದೆ. ಈ ವಸೂಲಿ ಗ್ಯಾಂಗ್ಗಳು ಮಾಡೋದೇನು ಅಂದ್ರೆ ಸಮಾಜದಲ್ಲಿರೋ ಈ ಗೌರವ ಮತ್ತು ನಂಬಿಕೆಯನ್ನೇ ಹೈಜಾಕ್ ಮಾಡ್ತವೆ. ವಾವ್, ಇದು ಬಹಳ ಡೀಪ್ ಆಗಿದೆ. ಹೌದು. ಒಬ್ಬ ಉದ್ಯಮಿಯ ಬಳಿ ಹೋಗಿ ನಾನು ಮೀಡಿಯಾ ಅಂದಾಗ ಆ ಉದ್ಯಮಿಗೆ ಹೊಡೆಯುವ ಭಯಕ್ಕಿಂತ ಹೆಚ್ಚಾಗಿ ತನ್ನ ಮರ್ಯಾದೆ ಹೋಗುತ್ತೆ, ತನ್ನ ವ್ಯಾಪಾರ ನಾಶವಾಗುತ್ತೆ, ಟಿವಿಯಲ್ಲಿ ಕೆಟ್ಟದಾಗಿ ತೋರಿಸ್ತಾರೆ ಅನ್ನೋ ಮಾನಸಿಕ ಭೀತಿ ಶುರುವಾಗುತ್ತೆ. ಆಬ್ವಿಯಸ್ಲಿ. ಇವರು ದೈಹಿಕವಾಗಿ ಹಲ್ಲೆ ಮಾಡುವ ಮೊದಲೇ ಎದುರಾಳಿಯನ್ನು ಮಾನಸಿಕವಾಗಿ ಪಾರ್ಶ್ವವಾಯುವಿಗೆ ತುತ್ತಾಗುವಂತೆ ಮಾಡ್ತಾರೆ. ಇದು ಈ ನಕಲಿ ಹಣೆಪಟ್ಟಿಗಳ ಹಿಂದಿನ ಅಸಲಿ ತಂತ್ರ. ಅಂದ್ರೆ ವ್ಯವಸ್ಥೆಯ ವಿಶ್ವಾಸಾರ್ಹತೆಯೇ ಇಲ್ಲಿ ವ್ಯವಸ್ಥೆಯ ಕುತ್ತಿಗೆ ಕೊಯ್ಯುವ ಕತ್ತಿಯಾಗಿದೆ ಅಂತಾಯ್ತು. ಆದರೆ ಈ ಕಥೆಯಲ್ಲಿರೋ ಹಿಂಸೆಯ ಮಟ್ಟ ಕೇವಲ ಮಾನಸಿಕ ಬೆದರಿಕೆಗೆ ಸೀಮಿತವಾಗಿಲ್ಲ ಅನ್ನೋದು ವರದಿಗಳಿಂದ ಸ್ಪಷ್ಟವಾಗ್ತಾ ಇದೆ. ಹೌದು. ಮುಂದೆ ನಡೆದಿದ್ದು ಇನ್ನೂ ಶಾಕಿಂಗ್ ಆಗಿದೆ. ವಾಸ್ತು ಕೇಂದ್ರದ ಒಳಗೆ ನಡೀತಿದ್ದ ಈ ಹೈಡ್ರಾಮಾ ಇದ್ದಕ್ಕಿದ್ದಂತೆ ಬೀದಿಗೆ ಬರುತ್ತೆ. ಇದು ನಿಜಕ್ಕೂ ಒಂದು ಸಿನಿಮೀಯ, ಆದರೆ ಅತ್ಯಂತ ಅಪಾಯಕಾರಿ ತಿರುವು. ಶಾಂತರಾಜು ಅವರನ್ನು ಬಲವಂತವಾಗಿ ಒಂದು ಆಟೋದಲ್ಲಿ ಕೂಡಿಸಿಕೊಂಡು ಜಯನಗರದ ಕಡೆಗೆ ಅಪಹರಿಸಲು ಯತ್ನಿಸಲಾಗಿದೆ. ಓ. ಆ ಚಲಿಸುತ್ತಿದ್ದ ಆಟೋದೊಳಗೆ ಅವರ ಬಳಿಯಿದ್ದ ಸುಮಾರು 1 ಲಕ್ಷ ರೂಪಾಯಿ ಮೌಲ್ಯದ ಸ್ಯಾಮ್ಸಂಗ್ S23 ಅಲ್ಟ್ರಾ ಮೊಬೈಲನ್ನು ಕಿತ್ತುಕೊಳ್ಳಲಾಗಿದೆ. ಒಂದು ಕ್ಷಣ ಯೋಚಿಸಿ, ನಡುಬೀದಿಯಲ್ಲಿ ಒಂದು ಆಟೋದೊಳಗೆ ವ್ಯಕ್ತಿಯೊಬ್ಬನನ್ನು ಅಪಹರಿಸುವ ಧೈರ್ಯ ಈ ಗುಂಪಿಗೆ ಎಲ್ಲಿಂದ ಬಂತು? ಆ ಆಟೋದೊಳಗೆ ಆ ಕ್ಷಣದಲ್ಲಿ ಏನೆಲ್ಲ ನಡೆದಿರಬಹುದು? ಆಟೋದೊಳಗೆ ನಡೆದ ಆ ಘಟನೆ ಈ ಇಡೀ ಪ್ರಕರಣದ ಅತ್ಯಂತ ಕರಾಳ ಮುಖವನ್ನು ಅನಾವರಣ ಮಾಡುತ್ತೆ. ಅಪಹರಣ ಎನ್ನುವುದು ಕೇವಲ ಸ್ಥಳಾಂತರ ಅಲ್ಲ, ಅದು ಸಂತ್ರಸ್ತನ ಸಂಪೂರ್ಣ ನಿಯಂತ್ರಣವನ್ನು ತೆಗೆದುಕೊಳ್ಳುವ ಪ್ರಕ್ರಿಯೆ. ಆ ಮೊಬೈಲ್ನನ್ನು ಕಿತ್ತುಕೊಂಡಿರೋದು ಕೇವಲ ಆರ್ಥಿಕ ಲಾಭಕ್ಕಾಗಿ ಅಲ್ಲ, ಬದಲಾಗಿ ಶಾಂತರಾಜು ಅವರು ಹೊರಜಗತ್ತಿನೊಂದಿಗೆ ಅಥವಾ ಪೊಲೀಸರೊಂದಿಗೆ ಸಂಪರ್ಕ ಸಾಧಿಸಬಾರದು ಅನ್ನೋ ಉದ್ದೇಶದಿಂದ. ಅವರನ್ನ ಸಂಪೂರ್ಣವಾಗಿ ಅಸಹಾಯಕರನ್ನಾಗಿ ಮಾಡಿ ಅವರ ಬಳಿಯಿರುವ ಎಲ್ಲವನ್ನೂ ಕಬಳಿಸುವ ತಂತ್ರ ಇದು. ಅದೃಷ್ಟವಶಾತ್ ಶಾಂತರಾಜು ಅವರು ಹೇಗೋ ಆ ಚಲಿಸುತ್ತಿದ್ದ ಆಟೋದಿಂದ ಜಿಗಿದು ಸಾರ್ವಜನಿಕರ ಸಹಾಯದಿಂದ ಪಾರಾಗಿದ್ದಾರೆ. ನಿಜ, ಅದು ಅವರ ಅದೃಷ್ಟ. ಆದರೆ ಆಟೋದೊಳಗೆ ಆ ಲತಾ ಅನ್ನೋಕ್ ನೀಡಿದ ಬೆದರಿಕೆ ಇದೆಯಲ್ಲ,
ಅದು ಸಾಮಾನ್ಯ ಬೆದರಿಕೆ ಅಲ್ಲ. ವರದಿಯಲ್ಲಿ ಉಲ್ಲೇಖವಾಗಿರೋ ಆಕೆಯ ಮಾತುಗಳು ಹೀಗಿವೆ: ನನ್ನ ಬಟ್ಟೆಯನ್ನು ನಾನೇ ಬಿಚ್ಚಿಕೊಂಡು ನೀನೇ ನನ್ನ ಮೇಲೆ ದೌರ್ಜನ್ಯ ಮಾಡಿದೆ ಅಂತ ದೂರು ನೀಡಿ ನಿನ್ನ ಮಾನ ಕಳೆಯುತ್ತೇನೆ ಅಂತ. This is just terrible. ಗೊತ್ತಾ, ಇದು ಹೇಗಿದೆ ಅಂದ್ರೆ, ದೊಡ್ಡ ದೊಡ್ಡ ಕಟ್ಟಡಗಳಲ್ಲಿ ಬೆಂಕಿ ಬಿದ್ದಾಗ ತುರ್ತು ಸಂದರ್ಭದಲ್ಲಿ ಗಾಜು ಒಡೆದು ಅಲಾರಂ ಬಾರಿಸುವ ವ್ಯವಸ್ಥೆ ಇರುತ್ತಲ್ಲ, ಆ ರೀತಿ. ನಿಜವಾದ ಬೆಂಕಿ ಬಿದ್ದಾಗ ಯಾರೂ ಬೇಕಾದರೂ ಆ ಗಾಜು ಒಡೆದು ಪ್ರಾಣ ಉಳಿಸ್ಕೊಳ್ಳಿ ಅಂತ ಆ ವ್ಯವಸ್ಥೆ ಇರುತ್ತೆ. ಹೌದು. ಆದರೆ ಈ ಗ್ಯಾಂಗ್ ಮಾಡ್ತಿರೋದೇನಪ್ಪ ಅಂದ್ರೆ, ಆ ಗಾಜಿನ ಪಕ್ಕದಲ್ಲಿ ಒಂದು ದೊಡ್ಡ ಸುತ್ತಿಗೆ ಹಿಡಿದುಕೊಂಡು ನಿಂತು, ನನಗೆ ಹಣ ಕೊಡದಿದ್ದರೆ ನಾನು ಗಾಜು ಒಡೆದು ನೀನೇ ಬೆಂಕಿ ಹಚ್ಚಿದೆ ಅಂತ ಎಲ್ಲರಿಗೂ ಹೇಳ್ತೀನಿ ಅಂತ ಇಡೀ ಕಟ್ಟಡವನ್ನ, ಅಂದ್ರೆ ಇಡೀ ವ್ಯವಸ್ಥೆಯನ್ನೇ ಒತ್ತೆಯಾಳಾಗಿ ಇಟ್ಕೊಂಡಂತಿದೆ. ಇದೊಂದು ರೀತಿ ಎದುರಾಳಿಯನ್ನ ನಾಶ ಮಾಡುವ ನ್ಯೂಕ್ಲಿಯರ್ ಆಪ್ಷನ್ ಇದ್ದಂಗೆ. ಇದು ಈ ಇಡೀ ವಿಶ್ಲೇಷಣೆಯಲ್ಲಿ ನೀವು ಕೊಟ್ಟಿರೋ ಅತ್ಯಂತ ನಿಖರವಾದ ರೂಪಕ. ಕಾನೂನಿನ ಭಾಷೆಯಲ್ಲಿ ಹೇಳುವುದಾದ್ರೆ, ಇದನ್ನೇ ಕಾಗ್ನಿಸಬಲ್ ಅಫೆನ್ಸ್ ಮತ್ತು ಇಮಿಡಿಯೇಟ್ ಅರೆಸ್ಟ್ ಅವಕಾಶಗಳ ದುರ್ಬಳಕೆ ಅಂತಾರೆ. ಎಕ್ಸಾಕ್ಟ್ಲಿ. ಮಹಿಳೆಯರ ಮೇಲಿನ ದೌರ್ಜನ್ಯ, ವಿಶೇಷವಾಗಿ ಲೈಂಗಿಕ ಕಿರುಕುಳ ಅಥವಾ ಅತ್ಯಾಚಾರದಂತಹ ಪ್ರಕರಣಗಳಲ್ಲಿ ನಮ್ಮ ಕಾನೂನು ಸಂತ್ರಸ್ತೆಯ ಹೇಳಿಕೆಗೆ ಅಗ್ರಗಣ್ಯ ಪ್ರಾಮುಖ್ಯತೆ ಕೊಡುತ್ತೆ. ದೂರು ದಾಖಲಾದ ತಕ್ಷಣ ಸಾಕ್ಷ್ಯ ನಾಶಪಡಿಸದಂತೆ ತಡೆಯಲು ಆರೋಪಿಯನ್ನು ತಕ್ಷಣವೇ ಬಂಧಿಸುವ ಅವಕಾಶ ಕಾನೂನಿನಲ್ಲಿದೆ. ಅದು ನಿಜವಾದ ಸಂತ್ರಸ್ತಿಯರ ರಕ್ಷಣೆಗಾಗಿ ಮಾಡಿರೋ ಅದ್ಭುತ ವ್ಯವಸ್ಥೆಯಲ್ವಾ? ಹೌದು. ಆದ್ರೆ ಈ ನ್ಯೂಕ್ಲಿಯರ್ ಆಪ್ಷನ್ ಬೆದರಿಕೆ ಹಾಕೋವರ ಮನಸ್ಥಿತಿ ಹೇಗಿರುತ್ತೆ ಅಂದ್ರೆ, ಅವರಿಗೆ ಈ ಕಾನೂನಿನ ಸೂಕ್ಷ್ಮತೆಗಳು ಸಂಪೂರ್ಣವಾಗಿ ಗೊತ್ತಿರುತ್ತೆ. ನಾನು ದೂರು ಕೊಟ್ರೆ ಪೊಲೀಸರು ಮೊದಲು ನಿನ್ನನ್ನು ಒಳಗ ಹಾಕ್ತಾರೆ, ನಂತರ ನೀನು ನಿರ್ದೋಷಿ ಅಂತ ಕೋರ್ಟ್ನಲ್ಲಿ ಸಾಬೀತು ಮಾಡೋಕೆ ವರ್ಷಗಳೇ ಬೇಕಾಗ್ಬೋದು. ಅಷ್ಟರಲ್ಲಿ ನಿನ್ನ ಸಮಾಜದ ಮರ್ಯಾದೆ, ನಿನ್ನ ವಾಸ್ತುಕೇಂದ್ರದ ವ್ಯಾಪಾರ, ನಿನ್ನ ಕುಟುಂಬ ಎಲ್ಲವೂ ಸರ್ವನಾಶವಾಗಿರುತ್ತೆ ಅನ್ನೋದು ಆ ಬೆದರಿಕೆಯ ಹಿಂದಿರೋ ಅಸಲಿ ಅರ್ಥ. ಇದು ಅಕ್ಷರಶಃ ಬೆಚ್ಚಿ ಬೀಳಿಸುವಂತಹ ಇದೆ. ಅಂದ್ರೆ, ನಮ್ಮ ಕಾನೂನು ವ್ಯವಸ್ಥೆ ಆರೋಪಿಯೊಬ್ಬನನ್ನು ತಪ್ಪಿತಸ್ಥನೆಂದು ಸಾಬೀತಾಗುವವರೆಗೂ ಆತ ನಿರ್ದೋಷಿ ಅನ್ನೋ ತತ್ವದಡಿ ನೋಡುತ್ತೆ ಅಂತ ನಾವು ಪುಸ್ತಕಗಳಲ್ಲಿ ಓದಿದ್ದೀವಿ. ಹೌದು, ಇನ್ನೊಸೆಂಟ್ ಅಂಟಿಲ್ ಪ್ರೂವನ್ ಗಿಲ್ಟಿ. ಆದ್ರೆ ಈ ರೀತಿಯ ಬ್ಲ್ಯಾಕ್ಮೇಲ್ ಪ್ರಕರಣಗಳಲ್ಲಿ ಸಮಾಜ ಮತ್ತು ವ್ಯವಸ್ಥೆ ಆರೋಪಿಯನ್ನು ನಿರ್ದೋಷಿ ಎಂದು ಸಾಬೀತಾಗುವವರೆಗೂ ಆತ ತಪ್ಪಿತಸ್ಥ ಅನ್ನೋ ದೃಷ್ಟಿಯಿಂದಲೇ ನೋಡಲು ಶುರು ಮಾಡುತ್ತೆ ಅಲ್ವಾ? ಇದನ್ನೇ ಈ ವಸೂಲಿ ಗ್ಯಾಂಗ್ಗಳು ತಮ್ಮ ಬಂಡವಾಳ ಮಾಡಿಕೊಳ್ತಿವೆ. ಖಂಡಿತ. ಆ ಬೆದರಿಕೆಯ ಭಯಾನಕತೆ ಇರೋದೇ ಅಲ್ಲಿ. ಒಮ್ಮೆ ಇಂಥ ಆರೋಪ ಅಂಟಿಕೊಂಡ್ರೆ ಸಮಾಜದಲ್ಲಿ ಆ ವ್ಯಕ್ತಿಯ ಮೇಲಿರುವ ಕಳಂಕವನ್ನು ತೊಳೆಯಲು ಸಾಧ್ಯವೇ ಇಲ್ಲ. ಎಕ್ಸ್ಟಾರ್ಷನ್ ಮಾಡೋರಿಗೆ ಈ ಸತ್ಯ ಗೊತ್ತಿರೋದ್ರಿಂದಲೇ ಅವರೆಷ್ಟು ಧೈರ್ಯವಾಗಿ ನನ್ನ ಬಟ್ಟೆಯನ್ನು ನಾನೇ ಹರಿದುಕೊಳ್ಳುತ್ತೇನೆ ಅನ್ನೋ ಮಟ್ಟಕ್ಕೆ ಹೋಗ್ತಾರೆ. ಇದು ಕೇವಲ ಒಬ್ಬ ಶಾಂತರಾಜು ಅನ್ನೋ ವ್ಯಕ್ತಿಯ ಮೇಲಿನ ದಾಳಿಯಲ್ಲ. ಇದು ಮಹಿಳಾ ರಕ್ಷಣಾ ಕಾನೂನುಗಳ ಪಾವಿತ್ರ್ಯತೆಯ ಮೇಲಿನ ಅತ್ಯಂತ ಕ್ರೂರ ದಾಳಿ. ಈ ರೀತಿಯ ಸುಳ್ಳು ಪ್ರಕರಣಗಳು ಹೆಚ್ಚಾದಷ್ಟು ನಿಜವಾದ ದೌರ್ಜನ್ಯಕ್ಕೊಳಗಾದ ಮಹಿಳೆಯರು ಠಾಣೆ ಮೆಟ್ಟಿಲೇರಿದಾಗ ಅವರನ್ನೂ ಕೂಡ ಪೊಲೀಸರು ಅಥವಾ ಸಮಾಜ ಅನುಮಾನದ ದೃಷ್ಟಿಯಿಂದಲೇ ನೋಡುವ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ನಿಜ. ಶೋಷಿತರ ಅಸ್ತ್ರಗಳು ಭ್ರಷ್ಟರ ಕೈಯಲ್ಲಿ ಸಿಲುಕಿದಾಗ ಆಗುವ ಅನಾಹುತ ಇದು. ಹಾಗಾದ್ರೆ ಇದೆಲ್ಲದರ ಅರ್ಥ ಏನು? ಇಲ್ಲಿ ಪರಿಸ್ಥಿತಿ ಎಷ್ಟು ಜಟಿಲವಾಗಿದೆ ಅಂದ್ರೆ, ಗೋವಿಂದರಾಜನಗರ ಪೊಲೀಸರ ಮುಂದಿರೋ ಸವಾಲು ಪರ್ವತದಷ್ಟಿದೆ. ಹೌದು. ವರದಿಗಳ ಪ್ರಕಾರ ಪೊಲೀಸರು ಇಬ್ಬರ ದೂರುಗಳನ್ನು ದಾಖಲಿಸಿಕೊಂಡು ಪರಸ್ಪರ ಎಫ್ಐಆರ್ ಹೂಡಿದ್ದಾರೆ. ಒಂದು ಕಡೆ ಆ ಗರ್ಭಿಣಿ ಮಹಿಳೆ ಮೇಲೆ ನಡೆದಿದೆ ಎನ್ನಲಾದ ಲೈಂಗಿಕ ದೌರ್ಜನ್ಯದ ತನಿಖೆ ನಡಿಬೇಕಿದೆ. ಕರೆಕ್ಟ್. ಮತ್ತೊಂದೆಡೆ ಲತಾ, ಜಮಾಲ್ ಮತ್ತು ಅಮೃತಲಿಂಗಂ ಗ್ಯಾಂಗ್ ವಿರುದ್ಧ ದಾಖಲಾಗಿರೋ ಅಪಹರಣ, 1 ಲಕ್ಷ ರೂಪಾಯಿ ಮೌಲ್ಯದ ಮೊಬೈಲ್ ಲೂಟಿ ಮತ್ತು ಪತ್ನಿ ಶೋಭಾರಾಣಿ ಮೇಲಿನ ಹಲ್ಲೆಯ ತನಿಖೆ ನಡಿಬೇಕಿದೆ. ಇದು ಒಂಥರ ಇಬ್ರು ವ್ಯಕ್ತಿಗಳು ಒಂದೇ ಸಮಯದಲ್ಲಿ ಕಳ್ಳ ಪೊಲೀಸ್ ಆಟ ಆಡ್ದಂತಿದೆ. ಹೌದು. ತನಿಖಾಧಿಕಾರಿಗಳು ಈ ಗೊಂದಲದ ಗೂಡಿನಿಂದ ಸತ್ಯವನ್ನು ಹೊರತೆಗೆಯುವುದು ಹೇಗೆ, ಯಾವುದು ನೈಜ ಕಿರುಚಾಟ ಮತ್ತು ಯಾವುದು ಉದ್ದೇಶಪೂರ್ವಕವಾಗಿ ಹೆಣದ ಹನಿ ಟ್ರ್ಯಾಪ್ ಅನ್ನೋದನ್ನ ಬೇರ್ಪಡಿಸಲು ಕೇವಲ ಹೇಳಿಕೆಗಳ ಆಧಾರ ಸಾಲದು ಅನಿಸುತ್ತೆ. ಖಂಡಿತ ಸಾಲದು. ಕೇವಲ ಹೇಳಿಕೆಗಳ ಮೇಲೆ ನಿರ್ಧಾರ ತೆಗೆದುಕೊಳ್ಳುವುದು ಇಲ್ಲಿ ಅಸಾಧ್ಯ. ಆದ್ದರಿಂದಲೇ ಪೊಲೀಸರು ಸಂಪೂರ್ಣವಾಗಿ ವೈಜ್ಞಾನಿಕ ಸಾಕ್ಷ್ಯಾಧಾರಗಳ ಮೊರೆ ಹೋಗಬೇಕಾಗತ್ತೆ. ಲೈಕ್ ಸೈಂಟಿಫಿಕ್ ಎವಿಡೆನ್ಸ್. ಎಕ್ಸಾಕ್ಟ್ಲಿ. ಮೊದಲನೆಯದಾಗಿ ವಾಸ್ತುಕೇಂದ್ರದಲ್ಲಿ ನಡೆದಿದೆ ಎನ್ನಲಾದ ದೌರ್ಜನ್ಯ ಮತ್ತು ಆ ನಂತರ ನಡೆದ ಹಲ್ಲೆಯ ಸತ್ಯಾಸತ್ಯತೆಯನ್ನ ತಿಳಿಯಲು ಅಲ್ಲಿನ ಸಿಸಿಟಿವಿ ದೃಶ್ಯಾವಳಿಗಳು ಅತ್ಯಂತ ನಿರ್ಣಾಯಕ ಪಾತ್ರ ವಹಿಸುತ್ತವೆ. ಓಕೆ. ಎರಡನೆಯದಾಗಿ ಶೋಭಾರಾಣಿ ಅವರ ಮೇಲಿನ ಹಲ್ಲೆಯನ್ನ ಖಚಿತಪಡಿಸಲು ವೈದ್ಯಕೀಯ ವರದಿಗಳು ಬೇಕಾಗುತ್ತವೆ. ಮೂರನೆಯದಾಗಿ ಈ ಆಟೋ ಅಪಹರಣದ ಕಥೆಯನ್ನ ಭೇದಿಸಲು ಶಾಂತರಾಜು ಅವರಿಂದ ಕಿತ್ತುಕೊಳ್ಳಲಾಗಿದೆ ಎನ್ನಲಾದ ಮೊಬೈಲ್ನ ಲೊಕೇಶನ್ ಟ್ರ್ಯಾಕಿಂಗ್ ಮತ್ತು ಆ ಸಮಯದಲ್ಲಿ ಜಯನಗರದ ರಸ್ತೆಯಲ್ಲಿರುವ ಕ್ಯಾಮೆರಾಗಳ ಪರಿಶೀಲನೆ ಅತ್ಯಗತ್ಯ. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ದಿನ ಇತಿಹಾಸವನ್ನು ಪೊಲೀಸರು ಕೆದಕಬೇಕಾಗುತ್ತೆ.
ಇವರು ಈ ಹಿಂದೆಯೂ ಈ ರೀತಿಯ ನಕಲಿ ಪ್ರೆಸ್ ಮತ್ತು ದಲಿತ್ ವಾಯ್ಸ್ ಕಾರ್ಡ್ಗಳನ್ನ ಬಳಸಿ ವಸೂಲಿ ಮಾಡಿದ್ದಾರೆಯಾ ಅನ್ನೋದು ಕಾಲ್ ರೆಕಾರ್ಡ್ಸ್ ಮೂಲಕ ಹೊರಬರ್ಬೇಕಿದೆ. ಅಂದ್ರೆ ಸತ್ಯವು ಬಟ್ಟೆ ಬಿಚ್ಚಿಕೊಳ್ಳುವ ಬೆದರಿಕೆಯ ಹಿಂದೆ ಅಡಗಿದೆಯಾ ಅಥವಾ ವಾಸ್ತು ಕೇಂದ್ರದ 4 ಗೋಡೆಗಳ ನಡುವೆ ಹೂತು ಹೋಗಿದೆಯಾ ಅನ್ನೋದನ್ನ ಕೇವಲ ತಂತ್ರಜ್ಞಾನ ಮತ್ತು ನಿಷ್ಪಕ್ಷಪಾತವಾದ ತನಿಖೆ ಮಾತ್ರ ನಿರ್ಧರಿಸಬಲ್ಲದು ಅಲ್ವಾ? ಖಂಡಿತ. ಆದರೆ ಈ ಇಡೀ ಘಟನಾವಳಿಗಳನ್ನು ಗಮನಿಸ್ತಾ ಇದ್ರೆ ಒಂದು ಕಡೆ ಕರುಳು ಹಿಂಡುವಂತಹ ವ್ಯವಸ್ಥೆಯ ವೈಫಲ್ಯ ಎದ್ದು ಕಾಣುತ್ತೆ. ಯಾರು ಯಾರನ್ನ ಬೇಕಾದರೂ ಸುಲಭವಾಗಿ ಟಾರ್ಗೆಟ್ ಮಾಡಬಹುದು ಅನ್ನೋ ವಾಸ್ತವ ನಮ್ಮನ್ನ ಅಣಕಿಸುತ್ತಿದೆ. ಇದನ್ನ ನಾವು ವಿಶಾಲ ದೃಷ್ಟಿಕೋನದಲ್ಲಿ ನೋಡಿದ್ರೆ ಈ ಪ್ರಕರಣವು ನಮ್ಮ ಇಡೀ ಸಮಾಜದ ಮುಂದಿಟ್ಟಿರುವ ಎಚ್ಚರಿಕೆ ಗಂಟೆ ಬಹಳ ಸ್ಪಷ್ಟವಾಗಿದೆ. ಹೌದು. ನಕಲಿ ಪತ್ರಕರ್ತರು ಮತ್ತು ನಕಲಿ ಹೋರಾಟಗಾರರನ್ನು ಸಮಾಜ ಗುರುತಿಸಿ ಬಹಿಷ್ಕರಿಸಿದ್ದರೆ ನೈಜವಾಗಿ ಹೋರಾಡುವರ ದನಿಯೂ ಅಡಗಿ ಹೋಗುತ್ತೆ. ಕಾನೂನು ಕೇವಲ ಕಾಗದದ ಮೇಲಿದ್ರೆ ಸಾಲದು, ಅದನ್ನು ಜಾರಿಗೊಳಿಸುವ ವ್ಯವಸ್ಥೆಗೆ ಸುಳ್ಳು ಮತ್ತು ಸತ್ಯದ ನಡುವಿನ ಗೆರೆಯನ್ನು ಗುರುತಿಸುವ ಸೂಕ್ಷ್ಮತೆ ಇರಬೇಕು. ಖಂಡಿತ. ಈ ಪ್ರಕರಣದ ಆಳ ಅಗಲಗಳನ್ನು ವಿಶ್ಲೇಷಿಸಿದಾಗ ನಮ್ಮ ಸಮಾಜ ಎಷ್ಟು ಸಂಕೀರ್ಣವಾದ ಹಾದಿಯಲ್ಲಿ ಸಾಗುತ್ತಿದೆ ಅನ್ನೋದು ಸ್ಪಷ್ಟವಾಗುತ್ತೆ. ಒಂದೆಡೆ ಮಹಿಳೆಯರ ರಕ್ಷಣೆಗಾಗಿ ಕಠಿಣ ಕಾನೂನುಗಳ ಅಗತ್ಯವಿದೆ ಅನ್ನೋದರಲ್ಲಿ ಯಾವುದೇ ರಾಜಿಯಿಲ್ಲ. ನಿಜ. ಆದರೆ ಅದೇ ಕಠಿಣತೆಯನ್ನ ಬಂಡವಾಳ ಮಾಡಿಕೊಂಡು ಅನ್ಯಾಯದ ವಿರುದ್ಧ ಹೋರಾಡುವ ವೇದಿಕೆಗಳಾದ ಮೀಡಿಯಾ ಮತ್ತು ಸಾಮಾಜಿಕ ಸಂಘಟನೆಗಳ ಹೆಸರಿನಲ್ಲಿ ವಸೂಲಿಗಿಳಿಯುವ ಈ ಹೊಸ ತಲೆಮಾರಿನ ಅಪರಾಧಗಳು ನಮ್ಮ ವ್ಯವಸ್ಥೆಯ ಬುಡವನ್ನೇ ಅಲುಗಾಡಿಸ್ತಿವೆ. ಹೌದು, ಇದು ಬಹಳ ಆತಂಕಕಾರಿ ಬೆಳವಣಿಗೆ. ಈ ಆಳವಾದ ವಿಶ್ಲೇಷಣೆಯ ಮುಕ್ತಾಯದ ಹಂತದಲ್ಲಿ ನಮ್ಮೆಲ್ಲರನ್ನೂ ಕಾಳಬೇಕಾದ ಒಂದು ಗಂಭೀರವಾದ ಚಿಂತನೆಯನ್ನು ನಾನು ಮುಂದಿಡಲು ಬಯಸುತ್ತೇನೆ. ಶೋಷಿತರಿಗೆ ತ್ವರಿತ ನ್ಯಾಯ ಒದಗಿಸಲೆಂದೇ ರೂಪಿಸಲಾದ ಬೆಂಗಾವಲು ಪಡೆಯಂತೆ ನಿಲ್ಲಬೇಕಾದ ಕಾನೂನುಗಳನ್ನೇ ಅಪರಾಧಿಗಳು ತಮ್ಮ ರಕ್ಷಣಾ ಕವಚವನ್ನಾಗಿ, ತಮ್ಮ ಎಕ್ಸ್ಟಾರ್ಷನ್ ಅಸ್ತ್ರವನ್ನಾಗಿ ಮಾಡಿಕೊಂಡಾಗ ಆ ಕಾನೂನುಗಳನ್ನು ಮತ್ತು ಆ ಪವಿತ್ರತೆಯನ್ನು ರಕ್ಷಿಸುವ ಜವಾಬ್ದಾರಿ ಯಾರದ್ದು? ನಿಜವಾದ ಸಂತ್ರಸ್ತರು ಮತ್ತು ಬ್ಲ್ಯಾಕ್ಮೇಲ್ ಮಾಡುವವರ ನಡುವಿನ ಗೆರೆ ಸಂಪೂರ್ಣವಾಗಿ ಅಳಿಸಿ ಹೋಗುತ್ತಿರುವ ಈ ಆಧುನಿಕ ಕಾಲಘಟ್ಟದಲ್ಲಿ ನಮ್ಮ ಕಾನೂನು ವ್ಯವಸ್ಥೆ ನ್ಯಾಯದೇವತೆಯ ಕಣ್ಣಿಗೆ ಕಟ್ಟಿರುವ ಬಟ್ಟೆಯನ್ನು ಬಿಚ್ಚಿ ವಾಸ್ತವದ ಕಠೋರತೆಯನ್ನು ಕಣ್ಣಾರೆ ನೋಡುವ ಕಾಲ ಈಗ ಬಂದಿದೆಯೇ? ಈ ಪ್ರಶ್ನೆಯೊಂದಿಗೆ ಇಂದಿನ ನಮ್ಮ ಚರ್ಚೆಯನ್ನು ಮುಕ್ತಾಯಗೊಳಿಸೋಣ. ಈ ವಿಸ್ತೃತ ವಿಶ್ಲೇಷಣೆಯಲ್ಲಿ ಭಾಗಿಯಾಗಿದ್ದಕ್ಕಾಗಿ ಧನ್ಯವಾದಗಳು. ಸತ್ಯ ಮತ್ತು ನ್ಯಾಯದ ಈ ಜಟಿಲ ಹಾದಿಯಲ್ಲಿ ನಾವೆಲ್ಲರೂ ವಿಮರ್ಶಾತ್ಮಕ ದೃಷ್ಟಿಕೋನವನ್ನು ಬೆಳೆಸಿಕೊಳ್ಳೋಣ ಅಂತ ಹೇಳ್ತಾ ನಮಸ್ಕಾರ.